ಯೆಹೋವನೇ, ನಿನಗೆ ಕತ್ತಲು ಕತ್ತಲೆಯಲ್ಲ, ഇരുಳು ಹಾಗೆಯೇ ಇರುತ್ತದೆ. ಕತ್ತಲು ಬೆಳಕೆರಡೂ ನಿನಗೆ ಒಂದೇ. ಗುರುವಾರ 20 ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನು ಪ್ರಥಮ ಭಾಗ 12ನೇ ಅಧ್ಯಾಯದ 21ನೇ ವಚನ. ದೇವರಲ್ಲದವುಗಳನ್ನು ಹಿಂಬಾಲಿಸಬೇಡಿರಿ, ಅವುಗಳಿಂದ ನಿಮಗೆ ಲಾಭವೂ ರಕ್ಷಣೆಯೂ ಸಿಕ್ಕುವುದಿಲ್ಲ, ಅವು ವ್ಯರ್ಥವಾದವುಗಳೇ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಶಕ್ತಿ ಹೊರತು ಇನ್ಯಾವ ಶಕ್ತಿಯೂ ಅದು ನಿರಂತರವೂ ಇರುವಂಥದ್ದಲ್ಲ, ಅದು ವ್ಯರ್ಥವಾದದ್ದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಅವು ವ್ಯರ್ಥವಾದವುಗಳೇ. ಕರ್ತನಲ್ಲಿ ಪ್ರಿಯರೇ, ಸಮುವೇಲನು ದೇವರ ಮಾತುಗಳನ್ನು ಇಸ್ರಾಯೇಲ್ ಜನಾಂಗಗಳಿಗೆ ಹೇಳುವಂತವನಾಗಿ, ಜನರನ್ನು ದೇವರ ಭಯಭಕ್ತಿಯಲ್ಲಿ ನಡೆಸುವಂತವನಾಗಿದ್ದನು. ತಾನು ಹೋಗುವಂತ ಸಮಯದಲ್ಲಿ ಇಸ್ರಾಯೇಲ್ ಜನರಿಗೆ ಅನೇಕ ಮಾತುಗಳನ್ನು ಹೇಳುತ್ತಾ ದೇವರಿಗೆ ವಿಧೇಯರಾಗಿರಬೇಕೆಂಬುದಾಗಿ, ದೇವರ ಭಯಭಕ್ತಿಯಲ್ಲೇ ಇರಬೇಕೆಂಬುದಾಗಿ ಹೇಳುತ್ತಾ ಹೋಗುವಾಗ, ಅವರು ಅರಸನಿಗೋಸ್ಕರವಾಗಿ ಬೇಡಿಕೆ ಇಟ್ಟದ್ದರಲ್ಲಿ ದೇವರು ಎಷ್ಟು ಬೇಸರ ಪಟ್ಟಿದ್ದಾನೆ, ನೊಂದಿದ್ದಾನೆ ಮತ್ತು ಕೋಪಗೊಂಡಿದ್ದಾನೆಂಬುದಾಗಿ ಹೇಳುತ್ತಾ ಹೋದನು. ಅಷ್ಟು ಮಾತ್ರವಲ್ಲದೆ, ಸಮುವೇಲನು ನಮಗೆ ಅರಸನಾಗಿ ಯಜಮಾನನಾಗಿ ನಡೆಸಿದಂಥ ದೇವರಿಗೆ ವಿರುದ್ಧವಾಗಿ ನೀವು ಅರಸನ್ನು ಕೇಳಿದ್ದೀರಿ, ಆದರೂ ದೇವರು ಕೊಟ್ಟಿದ್ದಾನೆಂಬುದಾಗಿ ಹೇಳುತ್ತಾ, ದೇವರು ಮತ್ತು ತನಗಿರುವಂಥ ಕೋಪವನ್ನು ದೇವರಲ್ಲಿ ಪ್ರಾರ್ಥಿಸಿ ಗುಡುಗನ್ನು ಮಳೆಯನ್ನು ತರಿಸಿದನು. ಆಗ ಎಲ್ಲಾ ಜನರು ಹೆದರಿದರು, ದೇವರಿಗೂ ಸಮುವೇಲನಿಗೂ ಹೆದರಿದರು ಎಂಬುದಾಗಿ ನೋಡುತ್ತೇವೆ. ಸಮುವೇಲನು ಆ ಸಂದರ್ಭದಲ್ಲಿ ಅವರಿಗೆ ಹೇಳಿದಂಥ ಮಾತಿಷ್ಟೇ: ದೇವರಲ್ಲದವುಗಳಿಗೆ ನೀವು ಅವುಗಳ ಹಿಂಬಾಲಿಸಬೇಡಿರಿ ಎಂಬುದಾಗಿ. ಅನೇಕ ಸಂದರ್ಭಗಳಲ್ಲಿ ಇಸ್ರಾಯೇಲ್ಯರು ಮಾಡಿಕೊಂಡಂಥದ್ದನ್ನು, ಅನೇಕ ಶಕ್ತಿಗಳನ್ನೇ ಅವರು ದೇವರುಗಳನ್ನಾಗಿ ಮಾಡಿಕೊಂಡಿದ್ದರು. ಅದನ್ನು ಬಹಳ ಸ್ಪಷ್ಟವಾಗಿ ಸಮುವೇಲನು ಖಂಡಿಸಿದನು. ಕರ್ತನಲ್ಲಿ ಪ್ರಿಯರೇ, ಅದು ವ್ಯರ್ಥವಾದದ್ದು, ಅದು ಎಲ್ಲ ವಿಧಕ್ಕೂ ಎಲ್ಲ ಶಕ್ತಿಗೂ ಮೂಲವಲ್ಲ, ದೇವರೇ ಎಲ್ಲಾ ಶಕ್ತಿಗೂ ಮೂಲನೆಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ನಾವು ಸಹ ಅನೇಕ ಸಂದರ್ಭಗಳಲ್ಲಿ ಅನೇಕ ವ್ಯಕ್ತಿಗಳನ್ನು, ಶಕ್ತಿಗಳನ್ನು ನಾವುಗಳು ಹಿಂಬಾಲಿಸಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಅವರಲ್ಲಿರ್ತಕ್ಕಂಥ ಬಲ, ಶಕ್ತಿ, ಅದನ್ನು ನೋಡಿ ನಾವು ಹಿಂಬಾಲಿಸ್ತೇವೆ. ಆದರೆ ದೇವರೇ ಸರ್ವ ಶಕ್ತಿಗೂ, ಸರ್ವ ವಿಧಕ್ಕೂ, ಸರ್ವದಲ್ಲೂ ಮಹೋನ್ನತನು. ದೇವರನ್ನು ಮಾತ್ರ ನಾವು ಆರಾಧಿಸಬೇಕು, ದೇವರನ್ನು ನಾವುಗಳು ನಂಬುವಂತವರಾಗಬೇಕು. ದೇವರನ್ನು ಬಿಟ್ಟು ಇನ್ಯಾರನ್ನು ಕೂಡ ಹಿಂಬಾಲಿಸಬಾರದು. ಯಾಕಂದ್ರೆ ಅವೆಲ್ಲವುಗಳು ಕೂಡ ವ್ಯರ್ಥವಾದವುಗಳೇ. ಕರ್ತನೇ, ದಯಮಯ ಸ್ವಾಮಿ, ವ್ಯರ್ಥವಾದವುಗಳ ಹಿಂದೆ ಹೋಗದ ಹಾಗೆ ನಿನ್ನನ್ನೇ ನಂಬಿ ನಿನ್ನ ಹಿಂಬಾಲಿಸುವ ಹಾಗೆ ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.